ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ಈಸಿ ಮೆಥಡಲ್ಲಿ ಯಾವ ಥರ ಹಾಕಬೇಕು ಅಂತ ಬಿಗಿನರ್ಸ್ಗಳಿಗೆ ಯೂಸ್ಫುಲ್ ಆಗಿ ಇರಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 130 ಇರುವಂತಹ 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮುಂದ್ಗಡೆ ಚೂಪಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಗಮ್ ಹಚ್ಚಿ ಚೂಪ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತಲ್ಲ, ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ಕುಚ್ಚುಗಳನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದು ನೀಟಾಗಿ ಕಾಣಿಸ್ತಾ ಇದೆ. ಈ ಕುಚ್ಚುಗಳನ್ನು ಯಾವ ಥರ ರೆಡಿ ಮಾಡಬೇಕಂತ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ನಾನು ಈ ಥರ ಜರಿ ಥ್ರೆಡ್ಡಿಂದ ಕಟ್ಕೋತೀವಲ್ಲ, ಅದನ್ನು ನಾನು ನಾರ್ಮಲ್ ನೀಡಲ್ಗೆ ಎರಡೆಳೆ ಪೋಣಿಸ್ಕೊಂಡು ಕಟ್ಕೋತೀನಿ. ಕೈಯಿಂದ ಕಟ್ಕೊಳ್ಳೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗೆ ಇದರಿಂದ ಕಟ್ಕೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ, ನೀಟಾಗಿ ಬರುತ್ತೆ ಅಂತ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚುಗಳು ತುಂಬಾ ನೀಟಾಗಿ ಕಟ್ ಆಗುತ್ತೆ. ಹಾಗೆ ಸೀರೆಗೆ ಹೋಲನ್ನು ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಇದರಿಂದ ಹೋಲ್ ಹಾಕೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಡಿಸೈನ್ಗಳನ್ನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ಮೊದಲು ನೋಡಿ, ಈ ಥರ ಹೋಲನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮೊದಲು ಸಿಂಪಲ್ ಕುಚ್ಚಿಯಿಂದ ಗ್ರ್ಯಾಂಡ್ ಕುಚ್ಚು ಥರ ಆ ಥರ ತೋರಿಸ್ತೀನಿ. ಈ ಥರ ರೆಡಿ ಇರೋ ಕುಚ್ಚು ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಈ ಥರ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ನಲ್ಲ, ಈ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಬಿಟ್ಕೊಂಡು ಇವಾಗ ಇದಕ್ಕೆ ಲಾಕ್ ಮಾಡ್ಕೋಬೇಕು. ಮೊದಲೇ ನಾವು ಲಾಕನ್ನು ಮಾಡೋದ್ರಿಂದ ಕುಚ್ಚು ನಮ್ಮ ಕೈಯಿಂದ ಜರುಗೋದಿಲ್ಲ. ಅದಕ್ಕೋಸ್ಕರ 3 ಸಲ ಸುತ್ಕೋತೀನಿ. ಅದಾದಮೇಲೆ ಇದಕ್ಕೆ ಒಂದು 3 mm ಇರುವಂತಹ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಗೋಲ್ಡ್ ಕಲರ್ ಬೀಡು ಬೇಕಿದ್ದರೆ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕಂದ್ರೆ ನಮ್ಮ ಈ ಬೆರಳಿಂದ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಸುತ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಕುಚ್ಚು ಆದಮೇಲೂ ಕೂಡ ಅಷ್ಟೇ, ಗ್ಯಾಪ್ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ಗೆ 250 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಹತ್ರ ಹಾಕ್ಕೊಂಡ್ರೆ ಜಾಸ್ತಿ ಚಾರ್ಜಸನ್ನು ಮಾಡ್ಕೊಳ್ಳಿ. ದೂರ ಮಾಡಿಕೊಂಡ್ರೆ ರೇಟನ್ನು ಕಡಿಮೆ ಮಾಡ್ಕೋಬೋದು. ನೀವು ಒಂದು ವೇಳೆ ಮಾರ್ಕ್ ಮಾಡಿಲ್ಲ ಸೀರೆಗೆ ಅಂದರೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೋಬೋದು. ಇಲ್ಲಾಂದರೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮಾಡ್ಕೊಳ್ಳಿ. ನಾನೀಗ ಸೆಕೆಂಡ್ ಡಿಸೈನನ್ನು ತೋರಿಸ್ತೀನಿ. ಈಗ ಈ ಕುಚ್ಚನ್ನು ಈ ಥರ ತೊಗೊಂಡು ಬರ್ತೀನಿ. ತಂದು ಕೆಳಗಡೆಯಿಂದ ಈ ಥರ ಕರೆಕ್ಟಾಗಿ ಅಂದಾಜು ಮೇಲೆ 2 ಪಾರ್ಟ್ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಈ ಥರ ತಗೊಂಡೋಗಿ ಈ 2 ಪಾರ್ಟ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಪಾರ್ಟು ಈ ಕಡೆ ತಗೊಳ್ಳಿ, ಇನ್ನೊಂದು ಪಾರ್ಟು ಈ ಕಡೆ. ಜಡೆ ಕಟ್ತೀವಲ್ಲ, ಜಡೆ ಮಾಡ್ಕೊಳ್ಳೋ ಥರನೇ ಸೇಮ್ ಈ ಥರ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಜರಿ ಥ್ರೆಡ್ಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಂದು ಮೊದಲು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಹೂ ಕಟ್ತೀವಲ್ಲ, ಈ ಥರ ಕೂಡ ನಾವು ಲಾಕ್ ಮಾಡ್ಕೋಬೋದು. 2 ಥರ ತೋರಿಸಿದ್ದೀನಿ, ನಿಮ್ಗೆ ಯಾವ ಥರ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ 3 ಸಲ ಸುತ್ಕೊಂಡ್ಮೇಲೆ ಇಲ್ಲಿ ಎಕ್ಸಾಕ್ಟಾಗಿ ಬ್ಯಾಕ್ ಸೈಡಿಂದ ಈ ಥರ ನೀಡಲು ಮುಂದ್ಗಡೆ ತರ್ತೀನಿ ನಾನು. ಈ ಥರ ತಂದು ಇದಕ್ಕೆ ಒಂದು ಪರ್ಲನ್ನು ಹಾಕ್ತೀನಿ. ಕ್ರೀಮ್ ಕಲರ್ ಪರ್ಲ್, ಬೇಕಿದ್ರೆ ಗೋಲ್ಡ್ ಕಲರ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಒಂಥರ ಡಾಲ್ ಥರ ಕಾಣಿಸುತ್ತೆ ಈ ಡಿಸೈನು ನೋಡಿ. ಈಗ ಬ್ಯಾಕ್ ಸೈಡಿಂದ ಈ ನೀಡಲು ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ 1-2 ಸಲ ಬೀಡ್ಗೂ ಕೂಡ ಹಾಕ್ಕೋಬೋದು.
ಈಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಒಂದು ಅಂದಾಜು ಮೇಲೆ 1 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಇದು ಒಂದು ಹಾಕೋದು ಸುಲಭ, ಸೀರೆ ಪೂರ್ತಿ ಮಾಡ್ಕೊಳ್ಳುವಾಗ ತುಂಬಾ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ಇವಾಗ 127 ಇರೋ ಕುಚ್ಚು ತಗೊಂಡಿದ್ದೀನಿ. ಕೆಳಗಡೆಯಿಂದ ಇದನ್ನು ಮೇಲ್ ತಗೊಂಡು ಬಂದು ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ರಿಂಗ್ ಬೀಡ್ ಹಾಕಿ ಇದನ್ನು ಈ ಥರ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಮೊದಲು ಈ ಥರ ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಲ ಜರಿ ಥ್ರೆಡ್ ಇದಕ್ಕೆ ಸುತ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಸ್ವಲ್ಪ ಉದ್ದ ಬೇಕಾಗುತ್ತೆ, 1.5 ಇಂಚಷ್ಟು ತಗೊಂಡಿದ್ದೀನಿ ಅಂದಾಜು ಮೇಲೆ. ಇವಾಗ ಇದೇ ರಿಂಗ್ ಬೀಡ್ಗೆ ಮುಂದ್ಗಡೆ ಈ ಥರ ಇನ್ನೊಂದು ಕಲರ್ ತಗೊಂಡಿದ್ದೀನಿ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನೋಡ್ಕೊಳ್ಳಿ. ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಬೇಕಿದ್ರೆ ಇಲ್ಲಿ ಕುಚ್ಚು ಕಟ್ಟೋವಾಗ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು, ಚಿಕ್ಕ ಯಾವುದಾದ್ರೂ ರೌಂಡ್ ಬೀಡು, ಇಲ್ಲ ಲೀಫ್ ಬೀಡ್ ಕೂಡ ತಗೋಬೋದು. ಜರಿ ಥ್ರೆಡ್ ಜಾಸ್ತಿಯಾಗಿ ಮುಂದ್ಗಡೆ ಎಳ್ಕೊಂಡ್ಬಿಟ್ರೆ ಹೊರಗಡೆ ಬಂದುಬಿಡುತ್ತೆ. ಈಗ ಲಾಕ್ ಆದಮೇಲೆ ಒಂದು 3ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳೋಣ ಜರಿ ಥ್ರೆಡ್ ಸ್ವಲ್ಪ ಬಿಟ್ಟು. ಇವಾಗಿದು ಸಮವಾಗಿ ಕಟ್ ಮಾಡ್ಕೋಬೇಕು ಕುಚ್ಚು. ಆಲ್ರೆಡಿ ಅದನ್ನು ಕೆಳಗಡೆ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದಷ್ಟೇ ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಏನಾದರೂ ಮಿಕ್ಕಿದ್ರೆ ಕಟ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದನ್ನು ಈ ಡಿಸೈನ್ ಇದೆಯಲ್ಲ, ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬೇಕು ಅಂತ ಕಸ್ಟಮರ್ಗಳು ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇದಕ್ಕೆ ನೀವು 400ವರೆಗೂ ಕೂಡ ಚಾರ್ಜನ್ನು ಮಾಡ್ಕೋಬೋದು, ಯಾಕಂದರೆ ಡಬಲ್ ಕುಚ್ಚು ಕಟ್ಟಿದಾಗೆ ಆಗುತ್ತಲ್ಲ, ಅದಕ್ಕೋಸ್ಕರ. ಅದು ಕೂಡ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಲವೊಂದು ಕಡೆ ನೋಡಿಕೊಂಡು ಚಾರ್ಜಸನ್ನು ಮಾಡ್ತಾರೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನು ಈ ಥರ ಹೋಲನ್ನು ಮಾಡ್ಕೋತೀನಿ. 127 ಇರೋ ಕುಚ್ಚು ಈ ಥರ ತಗೊಂಡು ಬರ್ತೀನಿ. ಇದಕ್ಕೆ ಒಂದು ಈ ಥರ ಬೀಡನ್ನು ಹಾಕ್ತಿದ್ದೀನಿ. ಈ ಬೀಡ್ ಹಾಕಿ ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಉದ್ದನೆ ಬಿಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ಈ ಥರ ಕುಚ್ಚನ್ನು ಕಟ್ಕೊಳ್ಳೋಣ. ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಜರಿ ಥ್ರೆಡ್ಡನ್ನು ಸುತ್ಕೋಬೇಕು ಒಂದು 3ರಿಂದ 4 ಸಲ. ಆಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ಲು ಮೇಲ್ಗಡೆಯಿಂದ ತಂದು ಕೆಳಗಡೆ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಲ್ಲ, ಹಾಗೆ ಇಟ್ಕೋತೀನಿ. ಇವಾಗ ಈ ಮುಂದ್ಗಡೆ ಪಾರ್ಟನ್ನು ಸ್ವಲ್ಪ ಈ ಥರ ಎತ್ತಿ ಸ್ವಲ್ಪ ಗಮ್ಮನ್ನು ಹಚ್ತೀನಿ. ಸ್ವಲ್ಪ ಗಮ್ಮನ್ನು ಹಚ್ಚಿ ಈ ಬೀಡನ್ನು ಇಲ್ಲಿ ಇಟ್ಕೋಬೇಕು. ಈ ಥರ ಈ ಬೀಡು ಕಂಪ್ಲೀಟಾಗಿ ಈ ಥರ ಕವರ್ ಆಗಲಿ. ಸ್ವಲ್ಪ ಗಮ್ ಜಾಸ್ತಿ ಹತ್ತಿತ್ತು, ಸ್ವಲ್ಪ ಹಚ್ಕೊಳ್ಳಿ ಗಮ್ಮು. ಈ ಬೀಡು ಕಂಪ್ಲೀಟಾಗಿ ಈ ಥರ ಕವರ್ ಆದಮೇಲೆ ಇದೇ ಜರಿ ಥ್ರೆಡ್ಡು ಈ ಥರ ಬ್ಯಾಕ್ ಸೈಡಿಂದ ಈ ಥರ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಬಫ್ ಥರ ಬರಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗೆ ತಂದು ಕಟ್ ಮಾಡ್ಕೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ, ಸಮವಾಗಿ ತಗೊಂಡು ಕಟ್ ಮಾಡಬೇಕು. ಈ ಡಿಸೈನ್ ಕೂಡ ಅಷ್ಟೇ 400ವರೆಗೂ ಚಾರ್ಜ್ ಮಾಡ್ಕೋಬೋದು, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ಡಬಲ್ ಸಲ ಈ ಥರ ಕುಚ್ಚನ್ನು ಕಟ್ಟಬೇಕಲ್ಲ, ಅದಕ್ಕೋಸ್ಕರ.
ಹಾಗೆ ಗ್ಯಾಪ್ ಕೂಡ ಅಷ್ಟೇ. ದೂರ ಇದ್ದರೆ ನೀವು ಬೇಕಿದ್ರೆ ರೇಟನ್ನು ಕಡಿಮೆ ಮಾಡಿಕೊಂಡು ಹಾಕ್ಕೋಬೋದು. ಕೆಲವೊಂದು ಸಲ ಪ್ಲೇಸಸ್ ಡಿಪೆಂಡ್ ಇರುತ್ತೆ. ಕೆಲವೊಂದು ಕಡೆ ತುಂಬಾ ಕಡಿಮೆ ರೇಟಲ್ಲಿ ಕುಚ್ಚನ್ನು ಕಟ್ತಾರೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲ್ ತರ್ತೀನಿ. ಇದಕ್ಕೆ ಈ ಬೀಡನ್ನು ಹಾಕ್ತೀನಿ. ಹೋಲ್ ತುಂಬ ಸ್ವಲ್ಪ ದೊಡ್ಡದಾಗಿದೆ. ಈ ಬೀಡ್ ಹಾಕ್ಕೊಂಡ್ಮೇಲೆ ಕುಚ್ಚು ಎಷ್ಟು ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಬೇಬಿ ಕುಚ್ಚು ಕಟ್ಟೋದು ತುಂಬ ಅಂದರೆ ತುಂಬ ಸಿಂಪಲ್ಲು. ಕ್ರೋಶಾ ಕಲಿಯೋದಕ್ಕೆ ಕಷ್ಟ ಅಂದರೆ ಇದೇ ಥರ ನೀವು ಸಿಂಪಲ್ಲಾಗಿ ಬೇಬಿ ಕುಚ್ಚುಗಳನ್ನು ಬೀಡ್ಸ್ಗಳನ್ನು ಬಳಸಿ ಹಾಕಿ ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು ನೀವು. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಬಿಗಿನರ್ಸ್ಗಳು ಕೂಡ ತುಂಬಾ ಸುಲಭವಾಗಿ ಹಾಕ್ಕೋಬೋದು ಈ ಥರ ಡಿಸೈನ್ಸ್ಗಳನ್ನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇವತ್ತು ತೋರಿಸಿರೋ ಈ 5 ಡಿಸೈನ್ಗಳಿಗೂ 250ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 5 ಡಿಸೈನ್ಗಳು ಹೇಗನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.